ಕಳ್ತನ ಆಗಿರೋದೇ ನಮ್ಮನೇಲಿ ಅಂದ್ಮೇಲೆ ನಮ್ಮ ಬಗ್ಗೆ ಹೇಗಮ್ಮ ಅನುಮಾನ ಪಡ್ತಾರೆ? ಇಲ್ಲ ಅಣ್ಣ, ಪೊಲೀಸರ ದೃಷ್ಟಿಯಲ್ಲಿ ಪ್ರೈಮ್ ಸಸ್ಪೆಕ್ಟ್ ನಾವೇ ಆಗ್ತೀವಿ. ನಮ್ಮನ್ನೆಲ್ಲ ವಿಚಾರಿಸಿ ಟೈಮ್ ವೇಸ್ಟ್ ಮಾಡ್ತಾರೆ. ಆ ಎನ್ಕ್ವೈರಿಯಲ್ಲಿ ಸಿಕ್ಕಾಕೊಂಡ್ರೆ ಹೊರಗೆ ಬರೋದು ತುಂಬ ಕಷ್ಟ. ಮೊದಲೇ ಆ ಚಲಪತಿ ಆನಂದ್ ಅವ್ರಿಗೆ ಅನುಮಾನ ನಮ್ಮ ಮೇಲೆ ಇದೆ. ಅವರು ಪೊಲೀಸರಿಗೆ ಇನ್ಫ್ಲೂಯೆನ್ಸ್ ಮಾಡಬಹುದು, ಎನ್ಕ್ವೈರಿ ಅಂತ ಹೇಳಿ ನಮ್ಮನ್ನ ಹೆದರಿಸಬಹುದು. ಅದಕ್ಕೆ ಪೊಲೀಸರಿಗೆ ಹೇಳ್ದೇ ಇರೋದೇ ಒಳ್ಳೇದು. ಸತ್ತು ಬದುಕ್ಬಿಟ್ನಲ್ಲ ದೇವ್ರೆ, ಪೊಲೀಸರು ಮನೆಗೆ ಬಂದಿದ್ದಿದ್ರೆ ಭಯದಿಂದ ನಾನೇ ನಿಜ ಕಕ್ಬಿಡ್ತಿದ್ದೆ. ಆಂಟಿ, ಏನೇ? ವಸುವಕ್ಕನ್ ಮೇಲೆ ಎಷ್ಟೋ ಸಲ ಸೇಟ್ ತೀರಿಸ್ಕೋಬೇಕು ಅಂತಿದ್ವಿ, ಪ್ರತಿ ಸಲನೂ ಫೇಲ್ ಆದ್ವಿ. ಈಗ ನಾವು ಪ್ರಯತ್ನನೇ ಮಾಡ್ದೇನೆ ವಸುವಕ್ಕ ಕಳ್ತನದ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಈ ಚಾನ್ಸ್ ನಾವು ಉಪಯೋಗಿಸ್ಕೊಂಡ್ರೆ ಹೇಗಿರುತ್ತೆ? ಹೇಗೆ ಉಪಯೋಗಿಸ್ಕೊಳ್ಳೋದು? ವಸುವಕ್ಕನ್ ಮೇಲೆ ಫೇಕ್ ಸಹಾನುಭೂತಿ ತೋರಿಸ್ತೀನಿ. ಅಭಿಭಾವನ್ ಪರ್ವಗೆ ನಿನ್ನೆ ಅಖಿಲ್ ಸಪೋರ್ಟ್ ಮಾಡ್ದಂಗೆ ಇವತ್ ನಾನ್ ಸಪೋರ್ಟ್ ಮಾಡ್ತೀನಿ. ಐಡಿಯಾ ಚೆನ್ನಾಗಿದೆ ಕಣೆ, ಹೋಗಿ ಸಪೋರ್ಟ್ ಮಾಡು. ನಿನ್ನೆ ಅಖಿಲ್ ಕೂಡ ಹೇಳಿದ್ನಲ್ಲ, ಅವ್ರ ಹತ್ರ ಸ್ವಲ್ಪ ಒಳ್ಳೆಯವ್ರ ತರ ನಾಟಕ ಮಾಡು ಅಂತ. ಹೋಗಿ ಶುರು ಮಾಡು. CCTV ಫುಟೇಜಲ್ಲಿ ಕಳ್ಳ ದುಡ್ಡನ್ನ ಡ್ರಾ ಮಾಡ್ಕೊಂಡು ಹೋಗಿರೋದು ರೆಕಾರ್ಡ್ ಆಗಿದೆ. ಫೇಸ್ ಗೊತ್ತಾಗ್ತಾ ಇಲ್ಲ. ಒಂದು ಕ್ಲೂ ಸಿಕ್ಕಿದ್ರೆ ಸಾಕು, ಅಟ್ಲೀಸ್ಟ್ ಒಂದು ಕ್ಲೂ. ಆ ಕಳ್ಳನ ಹಿಡಿಬೋದು. ಸಿಗುತ್ತೆ ಭಾವ, ಖಂಡಿತ ಕ್ಲೂ ಸಿಕ್ಕೇ ಸಿಗುತ್ತೆ. ಆ ಕಳ್ಳ ಕೂಡ ಸಿಗ್ತಾನೆ. ವಸು ಅಕ್ಕ ಕಳ್ಳಿ ಅಲ್ಲ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ವಸು ಅಕ್ಕ ನಿಯತ್ತು ಎಲ್ರಿಗೂ ಅರ್ಥ ಆಗುತ್ತೆ. ನೀನೇನು ಬೇಜಾರ್ ಮಾಡ್ಕೋಬೇಡ ಅಕ್ಕ, ಕೊನೆಗೆ ನ್ಯಾಯನೇ ಗೆಲ್ಲೋದು, ಧರ್ಮನೇ ಗೆಲ್ಲೋದು, ನಿಮ್ ನೀತಿ ನಿಯತ್ತೆ ಗೆಲ್ಲುತ್ತೆ. ನಿನ್ ಚರಿತ್ರೆಗೆ ಸೇರ್ಕೋತ್ಯಾ ಅಕ್ಕ, ಚರಿತ್ರೆ ಸೃಷ್ಟಿ ಮಾಡ್ತೀಯಾ. ಇದೇನು ಇವಳು ಇಂತೆಂತ ಡೈಲಾಗ್ ಹೊಡಿತಿದ್ದಾಳೆ? ಇವಳು ಡ್ರಾಮಾ ಆರ್ಟಿಸ್ಟ್ ಆಗ್ಬೇಕಾಗಿತ್ತು. ಡೈಲಾಗ್ನ ಬಾಯ್ ಹಟ್ ಮಾಡ್ಕೊಂಡು ಹೇಳ್ತಿದ್ದಾಳೆ. ಆ ಕಳ್ಳ ಇದಾನಲ್ಲ, ಅವನಿಗೆ ಒಳ್ಳೇದಾಗಲ್ಲ. ಪರ ದುಡ್ಡಿಗೆ ಆಸೆ ಪಡೋ ಪಾಪಿಷ್ಟ ಅವನು. ಏನ್ ಬೇಕೋ ಕೇಳಿ, ಏನ್ ಕೇಳಿದ್ರು ಕೊಡ್ತೀನಿ. ಅವ್ರ ಮಾತೆ ನನ್ನ ಮಾತು ಮೇಡಮ್. ನಿಮ್ಮ ಬ್ಲೆಸ್ಸಿಂಗೇ ಸಾಕು ನಮಗೆ. ನೀವು 100 ವರ್ಷ ಆರೋಗ್ಯವಾಗಿ ಸಂತೋಷವಾಗಿದ್ರೆ ಸಾಕು ನಮಗೆ. ಇಬ್ರು ಒಳ್ಳೆ ವ್ಯಕ್ತಿಗಳಿಗೆ ನೋವು ಮಾಡಿದ್ದೀನಿ. ನನ್ನ ಪಾಪಕ್ಕೆ ತಕ್ಷಣ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಹೇಗೆ? ಮೇಡಮ್ ಅವ್ರು ಕಾಲ್ ಮಾಡ್ತಿದ್ದಾರೆ, ಮಾತಾಡಿ. ಹಲೋ ಮೇಡಮ್. ಸಾರಿ ವಸು. ಯಾಕೆ ಮೇಡಮ್? ನಿಮ್ ಬಗ್ಗೆ ಗೊತ್ತಿದ್ದು ಕೂಡ ಆಫೀಸ್ನಲ್ಲಿ ನಿನ್ ಬಗ್ಗೆ ಅಭಿ ಬಗ್ಗೆ ತುಂಬಾ ಕಠಿಣವಾಗಿ ಮಾತಾಡದೆ ನಿಮ್ಮಿಬ್ರಿಗೂ ಅವಮಾನ ಮಾಡಿಬಿಟ್ಟೆ. ತಪ್ಪು ನಮ್ಮ ಕಡೆನೇ ಇದೆಯಲ್ಲ ಮೇಡಮ್. ನೀವು ಯಾವ ತಪ್ಪು ಮಾಡಿಲ್ಲ ಅಂತ ನಾನು ನಂಬ್ತೀನಿ. ನಿಮ್ಮಂಥ ಒಳ್ಳೆ ವ್ಯಕ್ತಿಗಳಿಗೆ ಇಂಥ ಸಮಸ್ಯೆ ಬಂದಿದ್ದಕ್ಕೆ ಬೇಜಾರು ಮಾಡ್ಕೊಂಡಿದ್ದೀನಿ. ನೀವಿಬ್ರು ನನ್ನ ಪ್ರಾಣ ಉಳಿಸಿದ್ದೀರಾ. ನನ್ನ ಕಂಪನಿಗೆ ಒಳ್ಳೊಳ್ಳೆ ಈವೆಂಟ್ಸ್ ತಂದುಕೊಟ್ಟಿದ್ದೀರಾ. ಕಿಡ್ನ್ಯಾಪ್ ಆಗಿದ್ದ ಆನಂದನ ಕಾಪಾಡಿದ್ದೀರಾ. ನಾನೇ ಕೇಳ್ಕೊಂಡ್ರು ₹1 ಕೂಡ ಕೇಳಲಿಲ್ಲ ನೀವು. ಅಂತ ನಿಮ್ಮಿಬ್ರಿಗೂ ಸಹಾಯ ಮಾಡಲಿಲ್ಲ ಅಂದರೆ ನಾನು ಮನುಷ್ಯಳೇ ಅಲ್ಲ.
ಏನ ಹಾಗೆ ನೋಡ್ತಿದ್ದೀರಾ? ಏನಿದು ವಿಚಿತ್ರ? 8 ಗಂಟೆ ಆದರೂ ಎದ್ದೇಳ್ತಿರ್ಲಿಲ್ಲ, ಇವತ್ತೇನು ಇಷ್ಟು ಬೇಗ ಎದ್ದಿದ್ಯಾ? ಯಾಕೆ ನನಗಿಲ್ದೆ? ಇದು ಕನ್ಸ ಇಲ್ಲ ನಿಜನಾ ಅಂತ. ನೋವಾಗ್ತಿದ್ಯಾ? ಹೌದು. ಹಾಗಾದ್ರೆ ಇದು ನಿಜಾನೆ. ಏನೇ ಇಷ್ಟು ಬೇಗ ರೆಡಿ ಆಗಿದ್ಯಾ? ಆಫೀಸಿಗೆ ಹೋಗಕ್ಕೆ ಕಣೋ. ನಿನ್ ಕೆಲ್ಸದ ಮೇಲೆ ಇಷ್ಟೊಂದು ಶ್ರದ್ಧೆ ಯಾವಾಗ ಬಂತ ಆಂಟಿ? ಇದು ಕೆಲ್ಸದ ಮೇಲಿರೋ ಪ್ರೀತಿನೋ ಆಫೀಸ್ ಮೇಲಿರೋ ಆಸಕ್ತಿ ಅಲ್ಲ ಕಣೆ. ಇವತ್ತು ಆಫೀಸಲ್ಲಿ ವಸುಗೆ ಎಂತ ಶಿಕ್ಷೆ ಆಗ್ಬೋದು ಅನ್ನೋ ಆತ್ರ. ವಸುನ ಆಫೀಸಿಂದ ಓಡಿಸ್ತಾರಾ, ಇಲ್ಲಾಂದ್ರೆ ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳಿಸ್ತಾರಾ, ಇಲ್ಲ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳ್ತಾರಾ, ಏನ್ ಮಾಡ್ತಾರೆ ನೋಡೋಣ ಅಂತ ಬೆಳಗ್ಗೆನೆ ರೆಡಿ ಆಗಿದ್ದೀನಿ ಕಣೆ. ಎಂತ ಸ್ಯಾಡಿಸ್ಟ್ ನೀನು, ಮತ್ತೆ ತಲೆಗೇರಿದ್ಯಾ? ವಸು ಅಕ್ಕಂಗ್ ಪನಿಷ್ಮೆಂಟ್ ಆಗ್ಬೇಕು ಅಂತ ನಿನ್ಗೆ ಆಸೆ ಇಲ್ವಾ ಅಖಿಲ್? ನನಗಂತ ತುಂಬಾ ಆಸೆ ಇದೆ. ವಸು ಅಕ್ಕಂಗೆ ಏಟ್ ಕೊಡ್ಬೇಕು ಅಂತ ಎಷ್ಟು ಸಲ ಟ್ರೈ ಮಾಡಿ ಫೇಲ್ ಆಗಿದ್ದೀವಿ. ನಾವು ಮಾಡಕ್ಕಾಗ್ದಿರೋ ಕೆಲ್ಸನ ಇವತ್ತು ಆಫೀಸ್ ಮಾಡ್ತಿದೆ. ನಾನ್ ಕೂಡ ಬೇಗ ರೆಡಿ ಆಗ್ತೀನಿ. ಹೋಗು ಹೋಗು. ಲೋ ಅಖಿಲ್, ಇದಕ್ಕಿಂತ ಒಳ್ಳೆ ಚಾನ್ಸ್ ಮತ್ತೆ ಸಿಗಲ್ಲ ಕಣೋ. ವಸುನ ಆಫೀಸಿಂದ ಓಡ್ಸಿದ್ರೆ ನೀನ್ ಮ್ಯಾನೇಜರ್ ಆಗ್ಬೋದು. ಸ್ಯಾಡಿಸಮ್ ಅದು ಇದು ಅಂತ ಯೋಚನೆ ಮಾಡ್ದೆ. ಹೋಗ್ ಬೇಗ ರೆಡಿಯಾಗು, ಹೋಗು. ಇವತ್ತೆಲ್ಲರಿಗಿಂತ ಮುಂಚೆನೆ ಆಫೀಸ್ಗೆ ಹೋಗ್ಬೇಕು. ಆ ವಸುಗೆ ಎಂತ ಶಿಕ್ಷೆ ಆಗತ್ತೆ ಅಂತ ಕಣ್ಣಾರೆ ನೋಡ್ಬೇಕು. ಹೌದು, ಈ ವಸು ರೆಡಿ ಆಗಿದಾಳ ಇಲ್ವಾ? ಇದೇನ್ ಆನಂದ್, ಪಾಪ ವಸು ಗೊತ್ತೋ ಗೊತ್ತಿಲ್ದೇನೆ ತಪ್ಪು ಮಾಡಿರ್ಬೋದು. ದೊಡ್ಡ ಮನ್ಸ್ ಮಾಡಿ ನಾವು ಕ್ಷಮಿಸ್ಬೇಕಪ್ಪ. ನೆವರ್ ಚಿಕ್ಕಪ್ಪ, ಅಂಥವ್ರನ್ನ ಯಾವತ್ತೂ ಎಕ್ಸ್ಕ್ಯೂಸ್ ಮಾಡಬಾರ್ದು. ಅವ್ರು ನೋಡಿದ್ರೆ ನನಗೆ ಇರಿಟೇಟ್ ಆಗತ್ತೆ. ನಿಂಗೆ ಇರಿಟೇಟ್ ಆಗೋಂಥ ತಪ್ಪು ಅವ್ರೇನ್ ಮಾಡಿದ್ದಾರೆ ಆನಂದ್? ಆ ಅಭಿ ನನ್ ಕಪಾಳ ಹೊಡೆದಿದ್ದಾನೆ. ಆ ವಸು ನನಗೆ ವಾರ್ನಿಂಗ್ ಕೊಡ್ತಾಳೆ. ಮೈಂಡ್ ಯೋರ್ ಲ್ಯಾಂಗ್ವೇಜ್. ಅಭಿ ವಯಸ್ಸಿನಲ್ಲಿ ನಿನ್ಗಿಂತ ದೊಡ್ಡವರು. ಅವತ್ ನೀನು ಡ್ರಂಕ್ ಅಂಡ್ ಡ್ರೈವ್ ಮಾಡ್ತಾ ಇದ್ದೆ. ಮಾಡಿದ್ರೆ ಅವನೇನ್ ಪೊಲೀಸಾ ನನ್ ಮೇಲೆ ಕೈ ಮಾಡೋದಕ್ಕೆ? ಅಭಿ ಏನಾದ್ರೂ ಪೊಲೀಸ್ಗೆ ಹೇಳಿದಿದ್ರೆ ನೀನು ಅರೆಸ್ಟ್ ಆಗ್ತಿದ್ಯಾ ಆನಂದ್? ಅವನು ನಿನ್ನ ಸೇವ್ ಮಾಡಿದಾನೆ. ಅವನ್ ಯಾವನು ನನ್ನನ್ ಸೇವ್ ಮಾಡಕ್ಕೆ? ಆನಂದ್, ಈಗ ತಾನೇ ಹೇಳ್ದೆ ಮರ್ಯಾದೆ ಕೊಟ್ಟು ಮಾತಾಡೋದನ್ ಕಲಿ ಅಂತ. ಮೊದ್ಲು ಅಭಿ ವಸುಗೆ ನನಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಹೇಳೋ. ಭಾವಿ ಬಾಸ್ ಅಂತನೂ ನೋಡ್ದೆ ನನಗೆ ವಾರ್ನಿಂಗ್ ಕೊಡ್ತಾಳೆ ಆ ವಸು. ಒಬ್ಬ ಅಕ್ಕನ್ ತರ ಒಳ್ಳೇದು ಕೆಟ್ಟದ್ದು ಹೇಳ್ಕೊಟ್ಟಿದ್ದಾಳೆ, ಅದು ತಪ್ಪ? ಮಾಮ್, ನಂಗಾಗ್ಲೇ ತಂಗಿ ಇದ್ದಾಳೆ. ಆ ಅಕ್ಕ ನನಗೆ ಬೇಕಾಗಿಲ್ಲ. ವಸು ಕೂಡ ನಿನ್ಗೆ ಅಕ್ಕನ್ ಸಮಾನ ಆನಂದ್. ಅಂತ ಮನುಷ್ಯರ ಜೊತೆ ನನಗೆಂತ ಸಂಬಂಧ ಚಿಕ್ಕಪ್ಪ? ತುಂಬಾ ಚೀಪ್ ಮನುಷ್ಯರು ಅವರು. ಅವರೇ ನನ್ ಪ್ರಾಣನ ಕಾಪಾಡಿದ್ದು ಆನಂದ್. ಅವರೇ 15 ಲಕ್ಷ ಕಳ್ತನನು ಮಾಡಿದ್ದಾರೆ ಮಾಮ್. ಅವ್ರು ಕದ್ದಿಲ್ಲ, ಯಾರೋ ಕಳ್ತನ ಮಾಡಿದ್ದಾರೆ. ಆ ಚೆಕ್ನ ಬೇರೆ ಯಾರೋ ಕದ್ದು ದುಡ್ಡನ್ನ ಡ್ರಾ ಮಾಡಿದ್ದಾರೆ. ಆ ಕಥೆನ ನೀನ್ ನಂಬೋದೇನೋ, ನಾನ್ ನಂಬಲ್ಲ. ನಡೀರಿ ಆಫೀಸಿಗೆ ಹೋಗೋಣ. ನೀನು ಆಫೀಸ್ಗ? ಯಾವತ್ತಿದ್ರು ಬರ್ಲೇಬೇಕಲ್ವಾ ಅದಕ್ಕೆ? ಆಫೀಸಿಗೆ ಬಂದು ಕೆಲಸ ಕಲ್ತ್ಕೊ ಅಂತ ನಾನು ಎಷ್ಟು ಸಲ ಹೇಳಿದ್ದೀನಿ. ಯಾವತ್ತಾದ್ರೂ ನನ್ನ ಮಾತು ಕೇಳಿದಾನ ಅವನು? ಇವತ್ ನಾನೇ ಬರ್ತೀನಿ ಅಂತಿದ್ದೀನಲ್ಲ ಮಾಮ್. ನೀನ್ ಕೇಳೋಕ್ಕೂ ಮೊದಲು ನಾನೇ ರೆಡಿ ಆಗಿದ್ದೀನಿ ತಾನೆ. ನೀನ್ ಆಫೀಸಿಗೆ ಯಾಕೆ ಬರ್ತಿದ್ಯಾ ಅಂತ ನಂಗೆ ಗೊತ್ತು. ನಿಂಗೆ ಅಭಿ ವಸು ಅಂದ್ರೆ ಕೋಪ. ಅವರನ್ನ ಆಫೀಸಿಂದ ಓಡಿಸ್ಬೇಕು ಅನ್ಕೊಂಡಿದ್ಯಾ? ತಪ್ಪು ಮಾಡಿರೋರ್ನ ಜೊತೆಲಿ ಇಟ್ಕೊಳಕ್ ಆಗಲ್ವಲ್ಲ ಅದಕ್ಕೆ? ವಸು ತಪ್ಪು ಮಾಡಿದಾಳೆ ಅಂತ ನೀನು ಕೂಡ ನಂಬ್ತೀಯ ಚಲಪತಿ?